ನಮಸ್ಕಾರ. ಇವತ್ತಿನ ಸ್ಪೆಷಲ್ ರೆಸಿಪಿ ಮುಲ್ಕನಾಡು ಬ್ರಾಹ್ಮಣರು ಮಾಡುವಂಥ ಒಂದು ವೆರೈಟಿ ರೈಸು. ಸ್ಪೆಷಲ್ ಎಲೆ ಉಪಯೋಗಿಸ್ಕೊಂಡು ಈ ಪುಳಿಯೋಗರೆ ಮಾಡ್ತಾ ಇದ್ದೀವಿ. ಇದು ಪುಳಿಹೋರನೂ ಮಾಡ್ಬೋದು. ತುಂಬಾ ಸಿಂಪಲ್ಲು, ಅಷ್ಟೇ ಫ್ಲೇವರ್ಫುಲ್ ಆಗಿರುತ್ತೆ. ಇಟ್ಸ್ ಆಲ್ ಅಂಡರ್ 10 ಮಿನಿಟ್ಸ್. ಒಳ್ಳೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್, ಡಿನ್ನರ್ ಅಂತ ಮಾಡ್ಕೊಬೋದು. ಮಾಡೋ ವಿಧಾನ ತುಂಬಾ ಸುಲಭ. ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಪ್ಯಾನ್ ಬಿಸಿ ಆಗಿದೆ. ಇಲ್ಲಿ 1 ಸ್ಪೂನಷ್ಟು ಉದ್ದಿನಬೇಳೆ ತೊಗೊತಿದ್ದೀನಿ, ಸ್ಪ್ಲಿಟ್ ಉರದ್ ದಾಲ್. ಹಾಗೆ 1 ಸ್ಪೂನಷ್ಟು ಪೆಪ್ಪರ್ ತೊಗೊತಾ ಇದ್ದೀನಿ, ಹೋಲ್ ಪೆಪ್ಪರು, ಕಾಳು ಮೆಣಸು. ನಂತರ ಆಲ್ಮೋಸ್ಟ್ 3/4 ಸ್ಪೂನಷ್ಟು ಕ್ಯೂಮನ್ ಸೀಡ್ಸ್, ಜೀರಿಗೆ ತೊಗೊತಾ ಇದ್ದೀನಿ. ಬೇಕಿದ್ದಲ್ಲಿ ನೀವು 1/4 ಚಮಚದಷ್ಟು ಅಜ್ವೈನ್ ಸೀಡ್ಸ್ ಹಾಕೊಬೋದು. ಇಟ್ಸ್ ಟೋಟಲಿ ಆಪ್ಷನಲ್. ಹಾಗೆ 2 ಕೆಂಪು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಇಲ್ಲಿ ಗುಂಟೂರು ವೆರೈಟಿ ಹಾಕೊತಾ ಇದ್ದೀನಿ. ಸೊ ಇಟ್ಸ್ ಗೋನ್ ಟು ಬಿ ಅ ಸ್ಪೈಸಿ ವೆರೈಟಿ ರೈಸ್. ಇವಾಗ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಳ್ಳೆ ಪರಿಮಳ ಬರಬೇಕು ಉದ್ದಿನಬೇಳೆಯಿಂದ. ಆಮೇಲೆ ಕಾಳು ಮೆಣಸು ಮತ್ತು ಜೀರಿಗೆಯಿಂದ ಒಂದು ಸ್ಪೆಷಲ್ ಅರೋಮಾ ಬರುತ್ತೆ. ದಟ್ಸ್ ಮೈ ಫೇವ್ರೆಟ್. ಹಾಗೆ ಇಲ್ಲಿ ಒಂದು 4 ಬೀಟಲ್ ಲೀಫ್ ಹಾಕೊತಾ ಇದ್ದೀನಿ, ವಿಳೆದೆಲೆ. ಎಲ್ಲ ಇಂಡಿಯನ್ ಸ್ಟೋರ್ಸಲ್ಲೂ ಸಿಗುತ್ತೆ. ಇಫ್ ಯು ಗೆಟ್ ಫಾರ್ಮ್ ಫ್ರೆಶ್, ಯು ಆರ್ ಲಕ್ಕಿ. ಸೊ ವಿಳೆದೆಲೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. 10 to 15 ಸೆಕೆಂಡ್ಸ್ ರೋಸ್ಟ್ ಆದರೆ ಸಾಕು. ವಿಳೆದೆಲೆ ಅಂದರೆ ಬರೀ ಒಂದು ಅರಿಶಿನ ಕುಂಕುಮಕ್ಕೆ ಅಥವಾ ಬಾಗ್ನ ಕೊಡಬೇಕು ಅಂತಲೇ ಅಂದ್ಕೊಳ್ತಾ ಇದ್ದೆ. ಬಟ್ ಟ್ರಸ್ಟ್ ಮೀ, ಎಷ್ಟು ವೆರೈಟಿ ಅಡುಗೆ ಮಾಡ್ಬೋದು ಇದರಲ್ಲಿ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ರೈಸ್, ವೆರೈಟಿ ರೈಸ್, ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ನಿಮಗೆ ಕೋಲ್ಡು, ಕಾಫು ಅಥವಾ ಸೋರ್ ಥ್ರೋಟ್ ಇದೆ, ಈ ಥರ ವಿಳೆದೆಲೆ ರೈಸ್ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ವೆರಿ ವೆರಿ ಹೆಲ್ದಿ. ರೋಸ್ಟ್ ಮಾಡ್ತಾ ಮಾಡ್ತಾ ಒಳ್ಳೆ ಅರೋಮಾ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ವಿಳೆದೆಲೆ ಕಲರ್ ಸಹ ಚೇಂಜ್ ಆಗಿದೆ, ಸ್ವಲ್ಪ ಡಲ್ ಲುಕ್ ಬರ್ತಾ ಇದೆ. ಇಷ್ಟನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ಮೂದಾಗಿ ಒಂದು ಪೌಡರ್ ಮಾಡ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಪೌಡರ್ ರೆಡಿ ಆಗಿದೆ. ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ವಿಳೆದೆಲೆ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ಕಡಲೆಕಾಯಿ ಬೀಜದ ಒಗ್ಗರಣೆ ಮಾಡಿಕೊಂಡ್ರೆ ನಮ್ಮ ಗೊಜ್ಜು ಸಿದ್ಧವಾಗುತ್ತೆ. ಸ್ನೇಹಿತರೆ, ಅದೇ ಕಡಾಯಿಗೆ ಒಂದು 4 ಸ್ಪೂನಷ್ಟು ಜಿಂಜಲಿ ಆಯಿಲ್ ಹಾಕೊಂಡಿದ್ದೀನಿ. ಇದು ಜಿಂಜಲಿ ಆಯಿಲ್. ಜಿಂಜಲಿ ಆಯಿಲ್ ಅಂದರೆ ಎಳ್ಳೆಣ್ಣೆ ಅಥವಾ ನಳ್ಳೆಣ್ಣೆ ಅಂತಲೂ ಕರೀತಾರೆ. ಆ್ಯಕ್ಚುಲಿ ಟೆಂಪಲ್ ಸ್ಟೈಲ್ ಪುಳಿಯೋಗರೆ, ಪುಳಿಯೋದರೆ, ಪುಳಿಹೋರ ಮಾಡ್ಬೇಕಾದ್ರೆ ಇದೇ ಎಣ್ಣೆ ಉಪಯೋಗಿಸೋದು. ದಿಸ್ ಹ್ಯಾಸ್ ಅ ಲಾಟ್ ಆಫ್ ಫ್ಲೇವರ್. ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಎಣ್ಣೆ ತಯಾರಿಸ್ತಾರೆ. ಈಗ ಎಣ್ಣೆ ಕಾದಿದೆ. ಮೊದಲಿಗೆ ಉದ್ದಿನಬೇಳೆ, ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಸಾಸಿವೆ ಆದ ನಂತರ ಒಂದು 2-3 ಕೆಂಪು ಮೆಣಸಿನ್ಕಾಯಿ ಹಾಕೊಬೋದು. ಬೇಕಾದರೆ ನೀವು ಗ್ರೀನ್ ಚಿಲ್ಲೀಸು ಸೇರಿಸ್ಕೊಬೋದು, ಬಟ್ ಇಟ್ಸ್ ಟೋಟಲಿ ಆಪ್ಷನಲ್. ಸೊ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ನಟ್ ಅಲರ್ಜಿ ಇದ್ದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡೋಣ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇಟ್ಸ್ ಸಿಸಿಲಿಂಗ್. ಯಾವುದೇ ವೆರೈಟಿ ರೈಸ್ ಮಾಡಿದ್ರು ಒಗ್ಗರಣೆ ತುಂಬಾ ಇಂಪಾರ್ಟೆಂಟು. ಕೊನೆಯದಾಗಿ ಸ್ವಲ್ಪ ಇಂಗಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆ ರೆಡಿ ಆಗಿದೆ. ನಾವು ಏನು ಪುಡಿ ಮಾಡ್ಕೊಂಡಿದ್ವೋ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇವಾಗ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಪುಡಿ ಸೇರಿಸಿದ ನಂತರ ಕೊನೆಯದಾಗಿ ನೀವು 1 ಹೋಳಷ್ಟು ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಬೇಕಾಗತ್ತೆ. ನಿಮಗೆ ಹುಳಿ ಇಷ್ಟ ಇದ್ದಲ್ಲಿ 1 ಹೋಳು ನಿಂಬೆಹಣ್ಣಿನ ರಸ ಸಹ ಸೇರಿಸ್ಕೊಬೋದು. ನಾನು ಹುಣಸೆಹಣ್ಣು ನೀರು ಸಹ ಸೇರಿಸ್ಕೊಂಡು ಮಾಡಿದ್ದೀನಿ ಗೊಜ್ಜು. ಬಟ್ ನಿಂಬೆಹಣ್ಣಿನ ರಸ ಸೇರಿಸಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಈ ಮೆಥಡ್ ಟ್ರೈ ಮಾಡಿ. ನಿಂಬೆಹಣ್ಣಿನ ಬೀಜ ತೆಕ್ಕೊಂಡು ಫೈನಲ್ ಆಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಸ್ನೇಹಿತರೆ, ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ತಾ ಇದ್ದೀರಲ್ಲ, ಡೀಪ್ ಗ್ರೀನ್ ಕಲರ್ ಬರುತ್ತೆ. ಸೊ ಫೈನಲ್ ಆಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ಟವ್ನ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ಬೋದು. ಸ್ನೇಹಿತರೆ, ಇದಕ್ಕೆ ನೀವು ವೈಟ್ ರೈಸು, ಬಾಸ್ಮತಿ ರೈಸು, ಇಫ್ ಯು ವಾಂಟ್ ಅ ಹೆಲ್ದಿಯರ್ ಆಪ್ಷನ್ ಬ್ರೌನ್ ರೈಸು, ಕೀನ್ವಾ, ಏನು ಬೇಕೋ ಹಾಕೊಬೋದು. ಇಟ್ಸ್ ರಿಯಲಿ ಅಪ್ ಟು ಯುವರ್ ಡಯಟ್. ಫೈನಲ್ ಆಗಿ ಉಪ್ಪು ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಬಿಸಿ ಬಿಸಿ ಅನ್ನ ಸೇರಿಸ್ಕೊಂಡ್ರೆ ಒಳ್ಳೆ ವೆರೈಟಿ ರೈಸು ರೆಡಿ ಆಗುತ್ತೆ. ಸ್ನೇಹಿತರೆ, ನೋಡ್ದಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು. ಇಟ್ಸ್ ಆಲ್ ಅಂಡರ್ 10 ಮಿನಿಟ್ಸ್. ಸ್ನೇಹಿತರೆ, ಈ ಡಿಫ್ರೆಂಟ್ ವೆರೈಟಿ ರೈಸ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಲ್ವೇಸ್ ಟ್ರೈ ಟು ಪ್ರೆಸೆಂಟ್ ಸಮಥಿಂಗ್ ಡಿಫ್ರೆಂಟ್ ಟು ಮೈ ಆಡಿಯನ್ಸ್. ಈ ವೆರೈಟಿ ರೈಸ್ ಖಂಡಿತ ಒಂದ್ಸತಿ ಟ್ರೈ ಮಾಡಲೇಬೇಕು. ಎಂಟೈರ್ ಫ್ಯಾಮಿಲಿ ವಿಲ್ ಎಂಜಾಯ್. ಆ್ಯಂಡ್ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸಿ ಯು ಸೂನ್ ವಿತ್ ಅನದರ್ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ಅಂಟಿಲ್ ದೆನ್, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್.